ಗ್ರಾಮೀಣ ಶೈಕ್ಷಣಿಕ ವಲಯದ ಪಾಲಿಗೆ ಆಪದ್ಬಾಂಧವನಾದ ಬಿಇಒ ಆರ್.ಕೆ. ಆಂಜನೇಯ. ಕರ್ನಾಟಕ ರಾಜ್ಯದಾದ್ಯಂತ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ನಿನ್ನೆ ತಾನೇ ಪ್ರಕಟವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಲಯ ಬೆಳಗಾವಿ ಗ್ರಾಮೀಣ ವಲಯ. ಕಳೆದ ಬಾರಿ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 54% ಪಡೆದ ಕೊನೆಯ ಸ್ಥಾನದಲ್ಲಿದ್ದ ಬೆಳಗಾವಿ ಗ್ರಾಮೀಣ ವಲಯ ಈ ಬಾರಿ ಫಲಿತಾಂಶದಲ್ಲಿ ಸಾಕಷ್ಟು ಸವಾಲುಗಳ ನಡುವೆಯೂ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಯಲ್ಲಿಯೇ ಉತ್ತಮ ಸ್ಥಾನ ಪಡೆದು 94.67% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ ಸೈ ಎನಿಸಿಕೊಂಡಿದ್ದಾರೆ. ಇನ್ನು ಇದಕ್ಕೆ ಕಾರಣ ಬೆಳಗಾವಿ ಜಿಲ್ಲಾಡಳಿತ ಸಹಯೋಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಲೀಲಾವತಿ ಹಿರೇಮಠ ಅವರ ಮಾರ್ಗದರ್ಶನದಲ್ಲಿ ಬೆಳಗಾವಿ ಗ್ರಾಮೀಣ ಶೈಕ್ಷಣಿಕ ವಲಯದ ಹಾಲಿ ಬಿಇಒ ಆರ್.ಕೆ. ಆಂಜನೇಯ ಅವರ ನೇತೃತ್ವದಲ್ಲಿ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದಿಂದ ಈ ಬಾರಿ ಬೆಳಗಾವಿ ಗ್ರಾಮೀಣ ಶೈಕ್ಷಣಿಕ ವಲಯ 94.67% ಫಲಿತಾಂಶ ಪಡೆದು ಸೈ ಎಂದೆನಿಸಿಕೊಂಡಿದೆ. ವಿಶೇಷ ಅಂದರೆ 37 ಶಾಲೆಗಳು 100% ಫಲಿತಾಂಶ ಪಡೆದು ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನದಲ್ಲಿವೆ. ಇನ್ನು ಬೆಳಗಾವಿ ಗ್ರಾಮೀಣ ಶೈಕ್ಷಣಿಕ ವಲಯದ ಬಿಇಒ ಆಗಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೇ ಫುಲ್ ಆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಫುಲ್ ಅಲರ್ಟ್ ಮಾಡಿದ ಆರ್.ಕೆ. ಆಂಜನೇಯ ಅವರು ಬೆಳಗಾವಿ ಗ್ರಾಮೀಣ ಶೈಕ್ಷಣಿಕ ವಲಯದ ಪಾಲಿಗೆ ಆಪದ್ಬಾಂಧವರಾಗಿದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಇಂದು ಬೆಳಗಾವಿ ಗ್ರಾಮೀಣ ಶೈಕ್ಷಣಿಕ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದ ಆರ್.ಕೆ. ಆಂಜನೇಯ ಅವರೊಂದಿಗೆ ಎಸ್ಎಸ್ಎಲ್ಸಿ ಫಲಿತಾಂಶದ ಸಾಧನೆ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಸಾಕಷ್ಟು ಸವಾಲುಗಳಿದ್ವು, ಸಾಕಷ್ಟು ಸಮಸ್ಯೆಗಳಿದ್ರ ನಡುವೆಯೂ ಸಹ ಎಲ್ಲ ಒಂದ್ ಕಡೆ ಕಳೆದ ಬರೀ ಸಾಕಷ್ಟು ಕೊನೆ ಸ್ಥಾನ ಇತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರ. ಈಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಆರ್.ಕೆ. ಆಂಜನೇಯ ಸಾಹೇಬ್ರ ಪರಿಶ್ರಮ ಮತ್ತೆ ಎಲ್ಲಾ ಶಿಕ್ಷಕರ ಒಂದ್ ರೀತಿ ಕಠಿಣ ಕೆಲಸದಿಂದ ಎಲ್ಲ ಒಂದ್ ಕಡೆ ಹಲವಾರು ವಿದ್ಯಾರ್ಥಿಗಳ ಒಂದ್ ರೀತಿ ಸಾಕಷ್ಟು ಪರಿಶ್ರಮದಿಂದ ಎಲ್ಲ ಒಂದ್ ಕಡೆ 5ನೇ ಸ್ಥಾನಕ್ಕೆ ಬಂದಿದೆ. ಸಾಕಷ್ಟು ಸವಾಲುಗಳ ನಡುವೆಯೂ ಎಲ್ಲ ಒಂದ್ ಕಡೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶೈಕ್ಷಣಿಕ ವಲಯಕ್ಕೆ ಆಪತ್ ಬಾಂಧವರಾದ ಆರ್.ಕೆ. ಆಂಜನೇಯ ಅವರು ಅಂದ್ರೆ ಇವರೇ ನಮ್ಮ ಬಿಇಒ ಸಾಹೇಬ್ರು. ಇವ್ರೇನು ಹೇಳ್ತಾರೆ ಇವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ? ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಸಾಕಷ್ಟು ಒಂದ್ ರೀತಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಶೈಕ್ಷಣಿಕ ವಲಯ ಅಂದ್ರೆ ಸಾಕಷ್ಟು ದೊಡ್ಡ ಕ್ಷೇತ್ರ ವಲಯ, 3 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಸಾಕಷ್ಟು ಸವಾಲುಗಳು ಮತ್ತೆ ಗಡಿ ಪ್ರದೇಶ ಬೇರೆ. ಯಾವ ರೀತಿ ಇತ್ತು ಸರ್ ಈ ಬಾರಿ 5ನೇ ಸ್ಥಾನಕ್ಕೆ ಬಂದಿದ್ದೀರಾ? ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುತ್ತೆ. ಪ್ರಥಮವಾಗಿ ತಮಗೂ ಕೂಡ ಅಭಿನಂದನೆಗಳು. ಯಾಕಂದ್ರೆ ಈ ಒಂದು ಪರೀಕ್ಷೆ ಫಲಿತಾಂಶಗಳಲ್ಲಿ ತಾವು ಕೂಡ ಒಂದು ಉತ್ತಮ ಮಾರ್ಗದರ್ಶನವನ್ನು ಮಾಡಿದಿರಿ. ಜೊತೆಗೆ ಈ ವರ್ಷ ನಮ್ಮದು ನಿರೀಕ್ಷೆಯಂತೆ ಇತ್ತು. ಯಾಕಂದ್ರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಮುಖ್ಯೋಪಾಧ್ಯಾಯರು, ಸಹಶಿಕ್ಷಕರು, SDMC ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳು, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಹಾಗೂ ಇಲಾಖೆಯ ಮಾರ್ಗಸೂಚನೆಯಂತೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭದಲ್ಲೇನೆ ಅಚ್ಚುಕಟ್ಟಾಗಿ, ಅಂದರೆ ಒಂದು ರ್ಯಾಂಕ್ ಬರುವ ದೃಷ್ಟಿಕೋನ ಇಟ್ಟುಕೊಂಡು ಅಂತಲ್ಲ, ಬಟ್ ಒಂದು ಗುಣಮಟ್ಟ ಶಿಕ್ಷಣ ಜೊತೆಗೆ ಗುಣಮಟ್ಟದ ಫಲಿತಾಂಶ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ನಮ್ಮ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಮುಖ್ಯೋಪಾಧ್ಯಾಯರು, ಸಹಶಿಕ್ಷಕರು, ವಿಷಯವಾರು ಶಿಕ್ಷಕರು ಮತ್ತು ಮಕ್ಕಳು ಮತ್ತು ವಿಶೇಷವಾಗಿ ಪಾಲಕರು, ಪಾಲಕರ ಸಭೆ ಅಂತ ನಾವು ಈ ಸಲ ಹಮ್ಮಿಕೊಂಡಿದ್ದೇವಲ್ಲ, ಅದು ಬಹಳಷ್ಟು ಪರಿಣಾಮಕರವಾಗಿ ಮತ್ತು ಬಹಳಷ್ಟು ಪಾತ್ರ ವಹಿಸುತ್ತದೆ. ಮತ್ತು ವಿಶೇಷ ತರಗತಿಗಳ ಮೂಲಕ ಬಹುಶಃ ಇವನ್ನೆಲ್ಲವನ್ನು ಇಲಾಖೆ ಮಾರ್ಗಸೂಚನೆಯಂತೆ ಬದಲಾವಣೆಯ ತಕ್ಕಂತೆ ಏನು ಇಲಾಖೆ ಬದಲಾವಣೆ ಮಾಡಿಕೊಟ್ಟಿದೆ, ಅದರಲ್ಲಿ ಅನೇಕ ಒಂದು ಉತ್ತಮ ಫಲಿತಾಂಶಕ್ಕಾಗಿ ಇರತಕ್ಕಂಥ 29 ಅಂಶಗಳಿರ್ಬೋದು, LBA ಇರ್ಬೋದು, ಅಥವಾ ಮಿಷನ್ 40, ಮಿಷನ್ 50, ಮಿಷನ್ 80, ಈ ನಿಟ್ಟಿನಲ್ಲಿ ನಾವು ಅದನ್ನ ಉತ್ತಮವಾದ ತಯಾರಿಯನ್ನೇ ಪ್ರಾರಂಭದಲ್ಲೇ ಉತ್ತಮ ತಯಾರಿಯನ್ನು ಮಾಡಿಕೊಂಡಿವೆ. ಸೊ ಒಂದು ಒಳ್ಳೆ ಪ್ರಾರಂಭ, ಹಾಫ್ ಜರ್ನಿ ಅಂತ ಅಲ್ಲ, ನಾವೊಂದು ಬಿಗಿನ್ಸ್ ವಿತ್ 1 ಸ್ಟೆಪ್, ಜರ್ನಿ ಬಿಗಿನ್ಸ್ ವಿತ್ 1 ಸ್ಟೆಪ್ ಅಂದಾಗ ನಮ್ಮ ಮೊದಲನೇ ಹೆಜ್ಜೆನೇ ಒಂದು ಉತ್ತಮವಾದ ದೃಢವಾದ ಹೆಜ್ಜೆಯನ್ನು ನಮ್ಮ ಎಲ್ಲರ ಒಂದು ಸಾಂಘಿಕ ಪ್ರಯತ್ನದಿಂದ ಮಾಡಲಾಯಿತು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಬೆಳಗಾವಿ ಗ್ರಾಮೀಣ ಅತ್ಯಂತ ವಿಶಾಲವಾದ ಮತ್ತು ಅತಿ ದೊಡ್ಡ ತಾಲೂಕು ಇರುವುದರಿಂದ, ಬಹುಶಃ ತಾವೆಲ್ಲ ಹೇಳಿದ್ರಾಗೆ ಇಲ್ಲಿ ಗೌರವಾನ್ವಿತ 2 ಕ್ಯಾಬಿನೆಟ್ ದರ್ಜೆ ಸಚಿವರಿದ್ದಾರೆ, ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಆಮೇಲೆ MP ಬರ್ತಾರೆ, MLC ಬರ್ತಾರೆ.
ಸೊ ಇದೆಲ್ಲ ಬಹುಸಂಖ್ಯಾತ ಎಂದಂಥ ಒಂದು ಗ್ರಾಮೀಣ ಪ್ರದೇಶ, ಜೊತೆಗೆ ರೈತಾಪಿ ಮಕ್ಕಳು. ಇಂಥಲ್ಲಿ ಒಂದು ಗ್ರಾಮೀಣ ಮಕ್ಕಳಿಗೆ ಒಂದು ಉತ್ತಮ ಫಲಿತಾಂಶ ನೀಡಬೇಕು, ಆ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕೆ ಒಂದು ಉತ್ತಮ ಒಂದು ವೇದಿಕೆ ಆಗಬೇಕು. ಆ ಹಿನ್ನೆಲೆಯಲ್ಲಿ SSLC ಫಲಿತಾಂಶವೇ ಒಂದು ಉತ್ತಮ ಪ್ಲಾಟ್ಫಾರ್ಮ್ ಅನ್ನು ಆಗಬೇಕು ಹಿನ್ನೆಲೆಯಲ್ಲಿ ಇವತ್ತು ನಾವು ಶ್ರಮ ಹಾಕಿ ಎಲ್ಲರ ಒಂದು ಶ್ರಮದಿಂದ, ಎಲ್ಲರ ಒಂದು ಮಾರ್ಗದರ್ಶನದಿಂದ, ಜನಪ್ರತಿನಿಧಿಗಳ ಒಂದು ಮಾರ್ಗದರ್ಶನ, ಅವರ ಒಂದು ಉತ್ತಮವಾದಂಥ ಪ್ರೇರಣೆಯಿಂದ ಇವತ್ತು ನಮ್ಮ ತಾಲೂಕು 94.67% ನಾವು ಮಾಡಿ ಇವತ್ತು ಅಭೂತಪೂರ್ವ ಸಾಧನೆಯನ್ನು ಮಾಡಿದ್ದೀವಿ. ಆ ಸಾಧನೆಗೆ ಎಲ್ಲ ನಮ್ಮ ಶಿಕ್ಷಕರು, ಮಕ್ಕಳು ಮತ್ತು ಹಿರಿಯ ಅಧಿಕಾರಿಗಳು ಕಾರಣೀಭೂತರಾಗಿದ್ದಾರೆ. ನಿಜವಾಗಲೂ ಒಂದು ಸಂತಸ ತಂದಿದೆ. ಕಳೆದ ವರ್ಷ ನಾನು ಬಂದ ನಂತರ ಅಂದರೆ ನನ್ನ ಹಿಂದಿನ ಶಾಲಿನಲ್ಲಿ ಇದ್ದಂಥ ಒಂದು ಕಳೆದ ಸಾಲಿನಲ್ಲಿ ರಿಸಲ್ಟ್ ನೋಡಿದಾಗ, ಹೋಲಿಕೆ ಮಾಡಿದಾಗ ಅಲ್ಲಿ 54% ಆಗಿತ್ತು. ಜೊತೆಗೆ ನಾವು ನಮ್ಮ ಜಿಲ್ಲೆಯಲ್ಲೇ ಕೊನೆ ಸ್ಥಾನದಿದ್ವಿ. ಬಟ್ ಸ್ಥಾನ ಏನೇ ಇದ್ರೂ ಕೂಡ ಫಲಿತಾಂಶವನ್ನು ನಮ್ಮ ಉತ್ತಮ ಫಲಿತಾಂಶ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಬಹುಶಃ ನಮ್ಮ ಶಿಕ್ಷಕರು, ನಮ್ಮ ಮುಖ್ಯೋಪಾಧ್ಯಾಯರು, SDMC ಅವರು ಮತ್ತು ಎಲ್ಲ ಜನಪ್ರತಿನಿಧಿಗಳ ಪ್ರೇರಣೆ, ಇವತ್ತು ಇಲಾಖೆಯ ಅಧಿಕಾರಿಗಳ ಪ್ರೇರಣೆ ಇಂದ ನಮ್ಮ ಒಂದು ಫಲಿತಾಂಶ ಉತ್ತಮ ಆಗಲಿಕ್ಕೆ ಸಾಧ್ಯ ಆಯಿತು. 94.67% ಆಗಿದ್ದಕ್ಕೆ ನಿಜವಾಗಲೂ ಹೆಮ್ಮೆ ಮತ್ತು ಸಂತೋಷ ಆಗುತ್ತೆ. ಆ ಎಲ್ಲ ಯಶಸ್ಸು ನಮ್ಮ ಮುಖ್ಯ ಶಿಕ್ಷಕರಿಗೆ, ನಮ್ಮ ಸಹಶಿಕ್ಷಕರಿಗೆ, ವಿಷಯ ಶಿಕ್ಷಕರಿಗೆ ಹಾಗೂ ಎಲ್ಲ ಮೇಲುಸ್ತುವಾರಿಗೆ ಕೊಟ್ಟಂತ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸಲ್ಲುತ್ತದೆ. ಇದ್ರ ಜೊತೆಗೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು 100ರಷ್ಟು ಫಲಿತಾಂಶ ಪಡೆದಿದ್ದ ಆಗಿದೆ ಅಂದರೆ ಅದು ನಮ್ಮ ಗ್ರಾಮೀಣ 37 ಶಾಲೆಗಳು ಇವತ್ತು ನಮಗೆ 100ರಷ್ಟು ಫಲಿತಾಂಶಗಳನ್ನ ತಂದು ಕೊಟ್ಟಂತ ಕೀರ್ತಿ ನಮ್ಮ ಗ್ರಾಮೀಣ ಆಗಿದೆ. ನಿಜವಾಗ್ಲೂ ಸಂತಸ ಮತ್ತು ಹೆಮ್ಮೆ ಅನಿಸುತ್ತದೆ. ಇಂಥ ಒಂದು ಸಂಕೀರ್ಣದ ಪರಿಸ್ಥಿತಿಯಲ್ಲಿ ನಮ್ಮ ಅತ್ಯಂತ ಕಡಿಮೆ ಅವಧಿಯಲ್ಲಿ ನನಗೆ ಸಿಕ್ಕಂಥ ಅವಧಿಯಲ್ಲಿ ಎಲ್ಲರನ್ನು ಕಟ್ಟಿಕೊಂಡು ಒಂದು ಈ ಸಾಧನೆಗೆ ಅವರೆಲ್ಲರ ಒಂದು ಅಭೂತಪೂರ್ವ ಒಂದು ಮಾರ್ಗದರ್ಶನದೊಂದಿಗೆ ಮಾಡಿದ್ದು ನಿಜವಾಗ್ಲೂ ಹೆಮ್ಮೆ. ಸೊ ಅದರಲ್ಲಿ 37 ಶಾಲೆಗಳು, ಪ್ರೌಢಶಾಲೆಗಳು 100ರಷ್ಟು ಆಗಿದ್ದಾವೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಗ್ರಾಮೀಣ ಹೆಣ್ಣು ಮಕ್ಕಳು 97% ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಮೇಲಿಗೆ ನಿಜವಾಗ್ಲೂ ಹೆಣ್ಣು ಮಕ್ಕಳ ನಮ್ಮ ಹೆಣ್ಣು ಮಕ್ಕಳಿದ್ದಾರೆ 97% ಆಗಿದ್ದಾವೆ. ಸೊ ಕೇವಲ 100ರಷ್ಟು 37 ಶಾಲೆ ಅಲ್ಲದೆ ಇನ್ನು ಉಳಿದಂತ 54 ಶಾಲೆಗಳು 90ರಿಂದ 97ನಲ್ಲಿ ಬರ್ತಕ್ಕಂಥ 98ರವರೆಗೂ ಬರ್ತಕ್ಕಂಥ 90ರಿಂದ 98ರಲ್ಲಿ ಬರ್ತಕ್ಕಂಥ 54 ಶಾಲೆಗಳಿದಾವೆ. ಸೊ ಇವು ಕೂಡ ಅತ್ಯುತ್ತಮ ಶಾಲೆಗಳನ್ನೇ, ಅತ್ಯುತ್ತಮ ರಿಸಲ್ಟ್ ಹೊಂದಿದಂತವೇ, 100ರಷ್ಟೇ ಪರಿಶ್ರಮ ಹಾಕಿ ಮಾಡಿದಂಥ ಶಾಲೆಗಳು. ಇವು 54 ಆದರೆ ಪ್ರತಿಶತ 100ರಷ್ಟು ಶಾಲೆಗಳನ್ನು 37 ಶಾಲೆಗಳು ಒಂದು ಕಡೆ ಆಗಿದೆ ಸರ್. ನಿಜವಾಗಲೂ ಈ ಒಂದು ಫಲಿತಾಂಶ ಒಂದು ಮುಂದಿನ ದಿನಮಾನಗಳಲ್ಲಿ ಒಂದು ದಿಕ್ಸೂಚಿ ಆಗಲಿದೆ. ಗ್ರಾಮೀಣನ ಮಕ್ಕಳ ಒಂದು ಬದುಕು ಉತ್ತಮವಾಗಲಿದೆ. ಒಂದು ಉತ್ತಮ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಇಲ್ಲಿ ಒಂದು ಕಾಣಲಿದ್ದೇವೆ ಸರ್ ನಾವು. ನಿಜವಾಗಲೂ ಇದು ಪರಿಶ್ರಮ ಎಲ್ಲರಿಗೆ ಸೇರಿದ್ದು, ಈ ಫಲಿತಾಂಶ ಎಲ್ಲರಿಗೆ ಸೇರಿದ್ದು ಮತ್ತು ನಿಮ್ಮೆಲ್ಲರ ಒಂದು ಮಾರ್ಗದರ್ಶನ, ಹಿರಿಯ ಅಧಿಕಾರಿಗಳು, ಹಿರಿಯ ನಮ್ಮ ಜನಪ್ರತಿನಿಧಿಗಳು, ಶಾಸಕರು, ಮಾನ್ಯ ಗೌರವಾನ್ವಿತ ಮಂತ್ರಿಗಳು ಇವರೆಲ್ಲರ ಒಂದು ಪ್ರೇರಣೆಯಿಂದ, ಮಾರ್ಗದರ್ಶನದಿಂದ ಇವತ್ತು ನಮ್ಮ ಗ್ರಾಮೀಣ ಒಂದು ಉತ್ತಮ ಸ್ಥಾನಕ್ಕೆ ಹೋಗಿದೆ, ಒಂದು ಉತ್ತಮ ಫಲಿತಾಂಶ ಹೊಂದಿದೆ ಅನ್ನೋದು ಹೇಳಲು ಬಹಳ ಅಭಿಮಾನ ಮತ್ತು ಸಂತೋಷ ಅನಿಸುತ್ತೆ ಸರ್. ಸರ್, ಈಗ ಕಳೆದ ಬಾರಿ ಕೊನೆ ಸ್ಥಾನದಾಗಿತ್ತು, ಸಾಕಷ್ಟು ಒಂದ್ ರೀತಿ ವಿಷನ್ ಇತ್ತು, ಈ ಸಲ ಇದ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು. ಇಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳು, ಯಾಕಪ್ಪ ಅಂತಂದ್ರೆ ತಾವು 8ನೇ ತಿಂಗಳು ಬರ್ತೀರಾ, 25ನೇ ವರ್ಷ ಕಳೆದ ವರ್ಷ, ಇಂಥ ಸಂದರ್ಭದಲ್ಲಿ BO ಅವರು ಸಾಕಷ್ಟು ಇದಿರುತ್ತೆ. ಯಾವ ರೀತಿ ಸರ್ ಈ ರೀತಿ ಇದಾದ್ರೆ? ಇಲ್ಲ ಸರ್, ನಾನು ನಿಜ ತಾವು ಹೇಳಿದ್ದು, ನಾನು ಬಂದಿದ್ದು ಆಗಸ್ಟ್ನಲ್ಲಿ. ಆದರೆ ಅದು ಪೀಕ್ ಆಫ್ ದ ಮೂಮೆಂಟ್, ಬಿಗಿನಿಂಗ್ದಿಂದಲೇ ನಾನು, ಯಾಕಂದ್ರೆ ನನಗೆ ಒಂದು ಅವಕಾಶ ಏನಿತ್ತಂದ್ರೆ ನಾನು ಇಲ್ಲೇ ಡೈಟಿಗೆ ಇದ್ದಿದ್ದರಿಂದ ನಾನು ಈ ಪರಿಚಿತವಾಗಿದ್ದೆ. ನಾನು ಅಂದ್ರೆ ಈ ಒಂದು ಶಾಲೆಗಳ ಬಗ್ಗೆ, ಈ ಒಂದು ಸ್ಥಳೀಯ ಬಗ್ಗೆ ನನಗೆಲ್ಲ ಆಲ್ರೆಡಿ ಗೊತ್ತಿದ್ದೇ ಇತ್ತು. ಸೊ ಹೀಗಾಗಿ ನಾನು ಮೊದಲು ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಿಂದ ನಾನು ಸಂದರ್ಶನಗೊಂಡಾಗ ಅವನು ಕೂಡ ನಾನು ಹಿನ್ನೆಲೆ ಇಟ್ಟುಕೊಂಡು ಅದೊಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾನು ಮಾಡಿದೆ. ಜೊತೆಗೆ ಇಲ್ಲೆಲ್ಲ ನಾನು ಅನೇಕ ಸಭೆಗಳನ್ನ, ಸಮಾಲೋಚನೆಗಳನ್ನ, ಜೊತೆಗೆ ಮುಖ್ಯ ಶಿಕ್ಷಕರ ಸಭೆಗಳಲ್ಲಿ ಮತ್ತು ವಿಷಯ ವೇದಿಕೆಗಳನ್ನ ಮಾಡಿ, ಆಮೇಲೆ ಸಲಹಾ ಸಮಿತಿಯನ್ನು ಮಾಡಿದ್ದೇವೆ. ಸಲಹಾ ಸಮಿತಿಗಳ ಮೂಲಕ ಅಲ್ಲಿ ಇರ್ತಕ್ಕಂಥ ನುರಿತ ಅನುಭವಿ ಶಿಕ್ಷಕರಿಂದ ಈ ಒಂದು ಫಲಿತಾಂಶಕ್ಕೆ ಏನು ಮಾಡಬೇಕು, ನಾವು
ರ್ಯಾಂಕ್ ಬರಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಹೋಗ್ತಾ ಇರಲಿಲ್ಲ. ಉತ್ತಮ ಫಲಿತಾಂಶ ಕೊಡಬೇಕು, ಎಲ್ಲಾ ಮಕ್ಕಳು ಉತ್ತಮ ರೀತಿಯಿಂದ ಪಾಸ್ ಆಗಬೇಕು, ನಮ್ಮ ಗ್ರಾಮೀಣ ಮಕ್ಕಳು ಉಜ್ವಲ ಭವಿಷ್ಯವಾಗಬೇಕು, ಮುಂದೆ ಒಂದೊಂದು ಈ ಒಂದು ಪ್ಲಾಟ್ಫಾರ್ಮ್ ಆಗಬೇಕು ಅವ್ರಿಗೆ. SSLC ಒಂದು ಪಾಸ್ಪೋರ್ಟ್ ಆಗಬೇಕು ಅವ್ರಿಗೆ. ಸೊ SSLCನೇ ಒಂದು ಮುಖ್ಯ ಘಟ್ಟ ಅಂತ ನಾವು ಅವ್ರಿಗೆ ಅರಿವು ಮಾಡಿಸ್ಕೊಂಡು ಸಾಕಷ್ಟು ಇವತ್ತು ರಾತ್ರಿ ಶಾಲೆಗಳು ಮಾಡಿದ್ದಾರೆ, ಹಗಲು ಬೆಳಗಿನ ಅವಧಿಯಲ್ಲಿ ಶಾಲೆಗಳು ಮಾಡಿದ್ದಾರೆ, ವಿಶೇಷ ತರಗತಿಯ ಮೂಲಕ ಮಾಡಿದ್ದಾರೆ. ಆಮೇಲೆ ಕಲಿಕೆಯಲ್ಲಿ ಉಳಿದ ಮಕ್ಕಳಿಗೆ ವಿಶೇಷ ಗಮನ ಹರಿಸಿದ್ದಾರೆ, ಅದನ್ನು ನಾವು ಕ್ರಿಯಾಯೋಜನೆ ಮಾಡಿದ್ದೀವಿ. ಜೊತೆಗೆ ನಾನು ನಿಮ್ಮ ಕಳೆದ ಸಾಲ ಹೇಳಿದ ಹಾಗೆ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ನಾವು ಸಂಜೆ 7ರಿಂದ 9 TV ಮತ್ತು ಇನ್ನಿತರ ಮೊಬೈಲ್ಗಳನ್ನ, ಗ್ಯಾಜೆಟ್ಗಳನ್ನ ಎಲ್ಲವನ್ನು ಬಂದ್ ಮಾಡಲಿಕ್ಕೆ ನಾವು ಸಂದೇಶವನ್ನು ಕೊಟ್ಟಿವಿ, ಜಾಗೃತಿನ ಉಂಟು ಮಾಡಿದ್ದೀವಿ. ಅನೇಕ ಗ್ರಾಮ ಪಂಚಾಯಿತಿಗಳ ಕಾರ್ಯಕ್ರಮವೂ ಮಾಡಿದ್ದೇವೆ ನಾವು. ಸೊ ಈ ಹಿನ್ನೆಲೆಯಲ್ಲಿ ಜನರ ಒಂದು ಸಹಕಾರ, ಪಾಲಕರ ಸಹಕಾರ, SDMC ಒಂದು ಸಹಭಾಗಿತ್ವ ಮತ್ತು ಎಲ್ಲರ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು, ವಿಶೇಷವಾಗಿ ವಿದ್ಯಾರ್ಥಿಗಳೂ ಕೂಡ ಅತ್ಯಂತ ಆಸಕ್ತಿಯಿಂದ ಈ ಪರೀಕ್ಷೆಯನ್ನು ಒಂದು ಹಬ್ಬದ ವಾತಾವರಣದಿಂದ ಒಂದು ನಿರ್ಮಾಣ ಆಗಬೇಕು, ಹಬ್ಬದ ವಾತಾವರಣದಲ್ಲಿ ಈ ಪರೀಕ್ಷೆ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಈ ಭಾಗವಹಿಸಿದಾಗ ಸೊ ಇದೆಲ್ಲೋ ಒಂದು ಕಡೆ ಎಲ್ಲರ ಪರಿಶ್ರಮದಿಂದ ಈ ಫಲಿತಾಂಶಕ್ಕೆ ಒಂದು ಉತ್ತಮ ನಾಂದಿಯಾಗಿದೆ ಅಂತ ಹೇಳಲು ಸಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಇದು ಒಂದು ಉತ್ತಮ ಪ್ರೇರಣೆ ಆಗಲಿದೆ ಸರ್. ಈಗ ಕಳೆದ ಬಾರಿ ಎಷ್ಟು ಜನ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ರು, ಈ ಬಾರಿ ಎಷ್ಟು ಜನ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ, ಎಷ್ಟು ಜನ ಅನುತ್ತೀರ್ಣರಾಗಿದ್ದಾರೆ? ಸರ್, ಕಳೆದ ಬಾರಿ ನಮ್ದು 54% ಆಗಿದೆ ಮತ್ತು ಬಹಳ ಕಡಿಮೆ ಆಗಿದೆ. ಕೊನೆ ಸ್ಥಾನದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಕೊನೆ ಸ್ಥಾನದಲ್ಲಿತ್ತು. ಸೊ ಈ ಸಲ ನಾವು ಮಕ್ಕಳು ಕೂತಿದ್ದು 5046 ಮಕ್ಕಳು ಸರ್ ಈ ವರ್ಷ. ಅದರಲ್ಲಿ ಗಂಡು ಮಕ್ಕಳು 2558, ಹೆಣ್ಣು ಮಕ್ಕಳು 2488. ಸೊ ಒಟ್ಟಾರೆ 5046ರಲ್ಲಿ ತೇರ್ಗಡೆ ಆದವರು 4777. ಅಂದ್ರೆ ಗಂಡು ಮಕ್ಕಳು 91%, 92%, ಸಾಧಾರಣವಾಗಿ 92% ಮಾಡಿದ್ದಾರೆ. ಆದರೆ ಅತಿ ಹೆಚ್ಚು ಪ್ರತಿಶತ ಮಾಡಿದವರು ಫಲಿತಾಂಶವನ್ನು ಹೆಚ್ಚಿಗಾಗಲು ನಮ್ಮ ಹೆಣ್ಣು ಮಕ್ಕಳು 97.43% ಮಾಡಿದ್ದಾರೆ. ಸೊ ಇದು ಹೆಣ್ಣು ಮಕ್ಕಳ ಒಂದು ಉತ್ತಮ ಸಾಧನೆ ಅನ್ಬೋದು ಸರ್. ಇದು ನಿಜವಾಗ್ಲೂ ನಾನು ಅನೇಕ ಶಾಲೆಗಳಲ್ಲಿ ನಾನು ಸಂದರ್ಶನ ಕೊಟ್ಟಾಗ ನಾವು ನಮ್ಮ DDP ಅವರು, ನಮ್ಮ ಶಾಲೆಯ ಇನ್ನಿತರ ಅನುಷ್ಠಾನ ಅಧಿಕಾರಿಗಳು ಬೆಳಿಗ್ಗೆ ನಮ್ಮ ಪ್ರಾರಂಭವಾದ್ರೆ ಬೆಳಿಗ್ಗೆ 8-9 ಗಂಟೆಗೆ ನಮ್ಮ ಪ್ರಾರಂಭವಾದ್ರೆ ಮಧ್ಯಾಹ್ನ 3-4 ಗಂಟೆವರೆಗೂ ನಾವು SSLC ಇಲ್ಲಿ ಮಾಡ್ತಿದ್ವಿ. ಆಮೇಲೆ ಅನೇಕ ಸಲಹೆ ಸೂಚನೆಗಳನ್ನು ನಮ್ಮ ವಿಭಾಗದ ಕಮಿಷನರ್ ಅವರು, ನಮ್ಮ ಜಿಲ್ಲೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಉಪನಿರ್ದೇಶಕರು, ಇವರು ಕೂಡ ಮೇಲಿಂದ ಮೇಲೆ ನಮಗೆ ಅನೇಕ ಯೋಜನೆಗಳನ್ನ ಮತ್ತು ಶಾಲೆಯ ಉತ್ತಮ ಫಲಿತಾಂಶದ ಬಗ್ಗೆ ಮುಖ್ಯೋಪಾಧ್ಯಾಯರ ಸಭೆಗಳ ಮೂಲಕ, ನಮಗೆ ಸಭೆಗಳು ಮಾಡುವುದರ ಮೂಲಕ, ಒಂದು ಉತ್ತೇಜನ, ಒಂದು ಪ್ರೇರೇಪಣೆ ಮಾಡುವುದರ ಮೂಲಕ ಇವನ್ನೆಲ್ಲವನ್ನ ನಾವು ಕಾರ್ಯಕ್ರಮ ಅನುಷ್ಠಾನ ಮಾಡೋದು. ಇಲಾಖೆ ಕೊಟ್ಟಂತ LBA ಇರ್ಬೋದು, 29 ಇರ್ಬೋದು, ಅಂಶ ಇರ್ಬೋದು, ಮತ್ತು ಈ ಸಲ ಬದಲಾವಣೆ, ಬಹಳ ದೊಡ್ಡ ಬದಲಾವಣೆಗಳನ್ನ ಈ ಸಲ ತಂದಿದೆ. ಅದು ಮಿಷನ್ 40 ಇರ್ಬೋದು, 50 ಇರ್ಬೋದು, 80 ಇರ್ಬೋದು, ಇವೆಲ್ಲದರಲ್ಲಿ ಎಲ್ಲವನ್ನು ಹಿಡ್ಕೊಂಡು ನಾವು ಸತತ ಪ್ರಯತ್ನ, ಒಂದು ಪಾಸಿಟಿವ್ ಇಟ್ಕೊಂಡು, ಅಂದ್ರೆ ನಾವು ಈ ವರ್ಷ ಈ ರಿಸಲ್ಟ್ ಅನ್ನು ಉತ್ತಮ ಮಾಡಲೇಬೇಕು ಅಂತ ನಾವೆಲ್ಲರೂ ಪಣತೊಟ್ಟು, ನಮ್ಮೆಲ್ಲರ ಪರಿಶ್ರಮ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ, ನಮ್ಮ ಎಲ್ಲ ಅನುಷ್ಠಾನ ಅಧಿಕಾರಿಗಳು ಎಲ್ಲರೂ ಒಂದಾಗಿ, ನಾವೆಲ್ಲ ಕೂಡಿ, ಶಿಕ್ಷಕರು, ಮಕ್ಕಳು, ಪಾಲಕರು ಎಲ್ಲರೂ ಕೂಡಿ ಒಂದಾಗಿ ಈ ಫಲಿತಾಂಶವನ್ನ ಮಾಡಬೇಕು. ಫಲಿತಾಂಶನ ಹೆಚ್ಚಿಸಲಿಕ್ಕೆ ನಾವೆಲ್ಲರೂ ಸಕ್ರಿಯವಾಗಿ ಕೈಗೂಡಿಸಿ ಕೆಲಸ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಫಲಿತಾಂಶ ಆಗಿದೆ ಸರ್. ಸೊ ಕಳೆದ ಸಾಲಕ್ಕಿಂತಲೂ ನನಗೆ ತೃಪ್ತಿ ತಂದಿದೆ. ಜೊತೆಗೆ ನನಗೆ ಅತ್ಯಂತ ಹೆಮ್ಮೆ ಏನಪ್ಪಾ ಅಂತಂದ್ರೆ, ನನ್ನ ಈ ಒಂದು ಪ್ರದೇಶದಲ್ಲಿ ಇಲ್ಲೇ ಇದ್ದಿದ್ದು, ನನಗೆ ಇದೊಂದು ಅವಕಾಶ ಸಿಕ್ಕಿದ್ದು, ಈ ಅವಕಾಶವನ್ನು ಮಾಡಲು ನನಗೆ ಕೊಟ್ಟಂತ ಎಲ್ಲ ಮಹನೀಯರು. ಕೊನೆ ವರ್ಷ ಈ ಎಂಡಲ್ಲಿ ಕೊನೆಗೆ ಸಾಧ್ಯ ಮಾಡಿದ್ರೆ ಇಲ್ಲ ನಿಜ ಇಲ್ಲ, ನನಗೆ ನಿಜವಾಗ್ಲೂ ಅದಕ್ಕೆ ನಾನು ಬಹಳಷ್ಟು ಧನ್ಯವಾದ ಹೇಳ್ತೀನಿ. ಅದೊಂದು ವೇದಿಕೆಯ ಮುಖಾಂತರ ಹೇಳ್ತೀನಿ, ಈ ಸಂದರ್ಭ ಈಗ ಬೇಡ ಅದು. ಬಟ್ ನಾನು ನಿಜವಾಗ್ಲೂ 600ಕ್ಕೂ ಹೆಚ್ಚು ಜನ, 600 ಮಾರ್ಕ್ಸ್ ಎಷ್ಟು ಜನ ಹುಡುಗರು ತೆಗೆದಿದ್ದಾರೆ ಈ ಬಾರಿ? ಸರ್ 600 ಮೇಲ್ಪಟ್ಟಂತವರು ಸುಮಾರು
ಒಂದು 8 ಮಕ್ಕಳಿದ್ದಾರೆ. ಅಂದ್ರೆ 618 ಮಕ್ಕಳು ತಗೊಂಡಿದ್ದಾರೆ. ಒಂದು ಮಗು ಹಾಸ್ಟೆಲ್, ಅದು ನಮ್ಮ ಮಂಡೋಳಿ ಅಂತ ಒಂದು ಹಾಸ್ಟೆಲ್ದಲ್ಲಿ ಓದ್ತಿದ್ದಾರೆ. 618 ಇದ್ದಾರೆ. 616 ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಹೆಣ್ಮಗು ತಗೊಂಡಿದೆ. ಸೊ 600 ತಗೊಂಡವರು ಒಂದು 7 ಜನ ಇದ್ದಾರೆ. ನಮ್ಮದ ಏನ ಅದೃಷ್ಟ ಇಲ್ಲೇನೋ ಗೊತ್ತಿಲ್ಲ, ಬಟ್ 1 ಅಥವಾ 2 ಡೆಫಿನೆಟ್ಲಿ ಆಗಿ ಔಟ್ ಆಗಬೇಕಾಗಿತ್ತು. ಅಂದ್ರೆ 625ಕ್ಕೆ 625 ಸಿಗಲೇಬೇಕಾಗಿತ್ತು. ಆ ನಿರೀಕ್ಷೆ ನನಗೂ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಪ್ರಯತ್ನ ಇನ್ನಷ್ಟು ಆ ಮಕ್ಕಳಿಗೆ ಗುರಿ ಮುಟ್ಟುವಲ್ಲಿ ಬಹುಶಃ ಇದು ಆಗಿರ್ಬೇಕೇನೋ. ಬಟ್ ಒಳ್ಳೆ ಸಾಧನೆ ಅಂತ ಮಾಡಿದ್ದಾರೆ. ನನಗೆ ವಿಶೇಷವಾಗಿ ಹೆಣ್ಣು ಮಕ್ಕಳು 97% ಈಗ ಅಷ್ಟು ಮಾಡಿದಾರಂದ್ರೆ ಬಹಳ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತದೆ. ಅದರಲ್ಲಿ ಗ್ರಾಮೀಣ ಮಕ್ಕಳು, ನಮಗೆಲ್ಲ ಗೊತ್ತಿದೆ ಗ್ರಾಮೀಣ ಪ್ರದೇಶದಲ್ಲಿ ಸೌಲಭ್ಯಗಳು, ಎಷ್ಟೋ ಗ್ರಾಮಗಳಲ್ಲಿ ಸೌಲಭ್ಯಗಳ ವಂಚಿತವಾಗಿ ಇರುತ್ತದೆ. ಆದರೂ ವಿಶೇಷವಾಗಿ ನನಗೆ ಈ ಸಲ ಗ್ರಾಮೀಣ ಭಾಗದಲ್ಲಿ ಅವಕಾಶವನ್ನು ನಾನು ಕಲ್ಪಿಸಿದಂಥದ್ದು ಮತ್ತು ಮಾಡುವಂಥ ಸೇವೆ, ಇದು ನಿಜವಾಗ್ಲೂ ಒಂದು ಹೆಮ್ಮೆ ಅನಿಸುತ್ತದೆ ಮತ್ತು ಬಹಳ ಸಂತೋಷ ಅನಿಸ್ತದೆ ಸರ್. ಕೊನೆ ಮಾತು, ಸಾಕಷ್ಟು ಶಿಕ್ಷಕರು ಈ ಒಂದು ಫಲಿತಾಂಶ ಏಕಪಂಥದ ಪಾತಾಳದಿಂದ ಗಗನಕ್ಕೆ ರೀಚ್ ಆಗಿದ್ದೀರಾ. ವಿಶೇಷವಾಗಿ ಸಾಕಷ್ಟು ಶಿಕ್ಷಕರು ಶ್ರಮ ಪಟ್ಟಿದ್ದಾರೆ, ನಿಮ್ಮ ಮಾರ್ಗದರ್ಶನ ಇದೆ, ಸಾಕಷ್ಟು ನಿಮ್ಮ ಮೇಲಾಧಿಕಾರಿಗಳು ಸಹ ಸಪೋರ್ಟಿಂಗ್ ಇತ್ತು. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಟ್ಟಿದ್ದಾರೆ, ಪೋಷಕರು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಏನ್ ಹೇಳಿಕ್ ಬಯಸ್ತೀರಿ ಸರ್? ಅವರೆಲ್ಲರ ಒಂದು ಉತ್ತಮ ಪ್ರಯತ್ನದಿಂದ, ಅವರೆಲ್ಲರ ಸಹಕಾರದಿಂದ ಈ ಒಂದು ಫಲಿತಾಂಶ ಬರಲು ಸಾಧ್ಯ. ಯಾಕಂದ್ರೆ ನಾನು ಒಬ್ಬ BO ಅಥವಾ ಒಬ್ಬ DDPI ಒಬ್ಬ ಅಧಿಕಾರಿಯಿಂದ ಒಬ್ಬರು ಸಾಧನೆ ಮಾಡೋಕ್ಕಾಗಲ್ಲ. ಒಂದು ಸಾಧನೆ ಅಂದಾಗ ಇದು ಸಾಂಘಿಕವಾಗಿ ಮತ್ತು ಎಲ್ಲರ ಒಂದು ಪ್ರಯತ್ನದಿಂದ ನಿಜವಾಗಲೂ ಅವರಿಗೆ ಒಂದು ಪ್ರೇರೇಪಣೆ ಆಗಿ ಅವರು ಸ್ವತಃ ಮಕ್ಕಳಿಗೆ ರಾತ್ರಿ 8 ಗಂಟೆ 9 ಗಂಟೆ ಒಂದು ಉದಾಹರಣೆಗೆ ನಾನು ಮಾರ್ಕಂಡೇಯ ನಗರ ಅಂತ ಒಂದು ನಮ್ಮ ಪ್ರದೇಶ ಇದೆ. ಅಲ್ಲಿ ಅತ್ಯಂತ ಮಕ್ಕಳು ಸ್ವಲ್ಪ ಬಹಳ ಹಿಂದುಳಿದು, ಆದರೂ ಆ ಪ್ರದೇಶ ಅಂದ್ರೆ ಪುನರ್ವಸತಿ ಕೇಂದ್ರ, ಅದು ನಮ್ಮಲ್ಲಿ ಶಿಫ್ಟೆಡ್ ಊರದು, ರಿಹ್ಯಾಬಿಲೇಷನ್ ಸೆಂಟರ್ ಅದು. ಅಲ್ಲಿ ರಾತ್ರಿ 10 ಗಂಟೆವರೆಗೂ ಕ್ಲಾಸಸ್ ಮಾಡ್ತಿದ್ರು. ನಾನು ಹೋಗಿದ್ದೀನಿ, ನಮ್ಮ DDPI ಹೋಗಿದ್ದಾರೆ. ಅಲ್ಲಿ ಮಕ್ಕಳಿಗೆ ಇರತಕ್ಕಂತ ಮಕ್ಕಳು ಎಲ್ಲರೂ ಕೂತ್ಕೋತಿದ್ರು ರಾತ್ರಿ 10 ಗಂಟೆವರೆಗೂ. ಶಿಕ್ಷಕರು ಇರ್ತಾ ಇದ್ರು. ಅಲ್ಲೇ ಅವರೇ ಸ್ವತಃ ಅಡಿಗೆಯನ್ನ ತಯಾರು ಮಾಡಿಸಿ ಆ ಮಕ್ಕಳಿಗೆ ಒಂದು ವಿಶೇಷ ಬೋಧನೆಯನ್ನು ಮಾಡಿಸಿ, ಭೋಜನ ವ್ಯವಸ್ಥೆ ಮಾಡಿಸಿ ಅತ್ಯುತ್ತಮವಾದ ಮಾರ್ಗದರ್ಶನ ಮಾಡುವ ಜೊತೆಗೆ ನಾನು ಸಂಪನ್ಮೂಲ ಜೊತೆಗೆ ಹೋಗಿದ್ದೆ. ನಾನು ಇಲ್ಲಿಂದ ನಮ್ಮ ಕನ್ನಡ ಮತ್ತು ಸಮಾಜ, ಹೀಗೆ ಇಂಗ್ಲಿಷ್ ಭಾಷೆಗಳನ್ನೆಲ್ಲ ಸಂಪನ್ಮೂಲ ಕರ್ಕೊಂಡು ಹೋಗಿದ್ದೆ ನಾನು. ಸೊ ಅಲ್ಲಿ ಹೋದಾಗನು ಕೂಡ ಅವ್ರಿಗೆಲ್ಲ ಪ್ರೇರೇಪಣೆ ಮಾಡೋದು. ಆದರೆ ಖುಷಿ ಅನಿಸುತ್ತೆ ಅಂದ್ರೆ ಪಾಲಕರೇ ಸ್ವತಃವಾಗಿ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಮುಂಚೂಣಿಯಲ್ಲಿ ಬರ್ತಾ ಇದ್ದಾರೆ. ಶಿಕ್ಷಕರು ಅತ್ಯಂತ ಹರ್ಷದಿಂದ ತಾವು ಕೆಲಸ ಮಾಡಬೇಕು, ನಮ್ಮ ಫಲಿತಾಂಶ ಹೆಚ್ಚಿಸಬೇಕು, ವಿಶೇಷವಾಗಿ ಗ್ರಾಮೀಣ ಮಕ್ಕಳ ಒಂದು ಭವಿಷ್ಯವನ್ನು ಉಜ್ವಲ ಆಗಬೇಕು, ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ನೆಟ್ಟಿನ ಕೆಲಸ ಮಾಡ್ತಾರೆ. ಸೊ ಅವ್ರ ಜೊತೆಗೆ ಎಷ್ಟೇ ನಮ್ಮದ ಬೇರೆ ಬೇರೆ ಅಡೆತಡೆಗಳಿದ್ರೂ ಕೂಡ ಈ ಮಧ್ಯದಲ್ಲಿ ನಮ್ಮ ಕೇಂದ್ರೀಕೃತ ಫಲಿತಾಂಶವೇ ಒಂದು ಕೇಂದ್ರೀಕೃತವಾಗಿ ಇಟ್ಕೊಂಡು ನಾವು ನಮ್ಮ ನಿರಂತರವಾಗಿ ಶ್ರಮ ಹಾಕಿ ಈ ಫಲಿತಾಂಶವನ್ನು ಬಂದಿದೆ. ನಿಜವಾಗ್ಲೂ ಸಂತಸ ತಂದಿದೆ. ಅದೇ ಇದೊಂದು ಉತ್ತಮ ಮುಂದಿನ ಒಂದು ಇದಕ್ಕೆ ಆಗುತ್ತೆ ಅಂತ ಆಶಿಸ್ತಾ, ಸೊ ಈ ಒಂದು SLC ಫಲಿತಾಂಶ ಮುಂದಿನ ದಿನಮಾನಗಳಲ್ಲಿ ದಿಕ್ಸೂಚಿ ಆಗಲಿ ಅಂತ ನಾನು ಆಶಿಸುತ್ತಾ, ಮುಂದೆ ಇದೇ ರೀತಿ ಇನ್ನೂ ಹೆಚ್ಚಿನ ಸ್ಥಾನ ಪಡೀಲಿ ಅಂತ ನಾನು ಆಶಿಸಿ ನನ್ನ ಮಾತುಗಳು ಮುಗಿಸ್ತಾ ಇದ್ದಂತ. ಧನ್ಯವಾದಗಳು ಸರ್. ಇಷ್ಟು ಪೋಷಕರೇ ಗೊತ್ತಾಯ್ತಲ್ಲ, ಒಂದ್ ರೀತಿ SLC ಫಲಿತಾಂಶದಲ್ಲಿ ಬೆಳಗಾವಿ ಒಂದ್ ರೀತಿ ಗ್ರಾಮೀಣ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.